ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಇವತ್ತು ಬಂದು 23rd January. ಸೊ ಈಗ ಇದಕ್ಕಿಂತ ಮುಂಚೆ ಏನು ಕ್ಲಿಪ್ಸ್ ನೋಡಿದ್ರಲ್ಲ, ಆ್ಯಕ್ಚುಲಿ ದಟ್ ಹ್ಯಾಪೆಂಡ್. ಸೊ ಅದು ಬಂದು ಒಂದು ಎನೆಕ್ಟ್ ಆಗಿತ್ತು ಅದ್ರ ಬಗ್ಗೆ. ಬಟ್ ಆ್ಯಕ್ಚುಲಿ ಅದು ನನಗೆ ಇವತ್ತು ನೆನ್ನೆ ನೈಟಿಂದನೂ ಅದು ನನಗೆ ಫೀಲ್ ಆಗ್ತಿತ್ತು. ಕನಸಲ್ಲಿ ನೀವು ಟೈಟಲ್ ತಮ್ಮನೇಲಲ್ಲಿ ನೋಡಿರ್ತೀರ, GT ಬರೋದು, GT ಡೆಲಿವರಿ ತೊಗೊಳೋದು ಬರೋದು. ಐ ಡೋಂಟ್ ನೋ, ಇಟ್ ವುಡ್ ಜಸ್ಟ್ ಕಮ್, ಐ ವುಡ್ ಜಸ್ಟ್ ಓಪನ್ ಮೈ ಐಸ್ ಆ್ಯಂಡ್ ಇನ್ನೂ ಅದು ಬಂದಿರ್ತಿರ್ಲಿಲ್ಲ. ಸೊ ಅದು ಹಂಗೆ ಆಗ್ತಾನೆ ಇತ್ತು ನೈಟೆಲ್ಲ. ಸೊ ಅದ್ರದ್ದೊಂದು ಸ್ಮಾಲ್ ಗ್ಲಿಮ್ಸ್ ಆಗ್ತೆ, ಏನೋ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ, ಹೇಗೆ ಫೀಲ್ ಆಗ್ತಿದೆ ಬಿಫೋರ್ ಡೆಲಿವರಿ ಅಂತ. ಸೊ ಫೈನಲಿ ಟುಡೇ, ಇವತ್ತು ನಾವು ನಮ್ಮ GTದು ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಫೀಲಿಂಗ್ ರಿಯಲಿ ಗ್ರೇಟ್, ರಿಯಲಿ ಗುಡ್ ಆ್ಯಂಡ್ ತುಂಬ ಖುಷಿ ಇದೆ. ಇದೆಲ್ಲ ಆಗ್ತಿರೋದು ನನ್ನ ಫ್ಯಾಮಿಲಿ ಸಪೋರ್ಟಿಂದಾನೆ. ಸೊ ಐ ಆಮ್ ಏಬಲ್ ಟು ಬೈ ಬಿಕಾಸ್ ಆಫ್ ಮೈ ಫ್ಯಾಮಿಲಿ, ಆರ್ ಎಲ್ಸ್ ಐ ವುಡ್ ನೆವರ್ ಬಿ ಏಬಲ್ ಟು ಬೈ ಸಚ್ ಬೈಕ್ಸ್, ಪ್ರಾಬಬ್ಲಿ ಅಟ್ ದಿಸ್ ಏಜ್ ನೆವರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಫ್ಯಾಮಿಲಿ. ಸೊ ಈಗ ಪ್ಲ್ಯಾನ್ ಏನಂದರೆ, ಈಗ ಡೈರೆಕ್ಟ್ ನಾವು ಶೋರೂಮ್ಗೆ ಹೋಗೋಣ ಬೆಳಗ್ಗೆ. ಯಾಕೆ ಅಂದರೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ಇದೆ, ಅದನ್ನು ಮುಗಿಸಿ ಆಮೇಲೆ ಇವತ್ತಿನ ಡೇ ಅಕಾರ್ಡಿಂಗ್ ಟು ಇವತ್ತಿನ ಟೈಮ್ ಈವ್ನಿಂಗ್ ಮೇಲೆ ತೊಗೊಂಡ್ರೆ ಇಟ್ ಇಸ್ ಅ ಗುಡ್ ಒನ್, ಲೈಕ್ ಗುಡ್ ಟೈಮ್ ಅಂತೆ. ಸೊ ಈವ್ನಿಂಗ್ 5ಗೆ ಹೋಗಿ ಡೆಲಿವರಿ ತೊಗೊಳ್ಳೋಣ. ಸೊ ಈಗ ನಾನು ಹೋಗಿ ಡಾಕ್ಯುಮೆಂಟ್ ಎಲ್ಲ ಮುಗಿಸಿ ನಿಮಗೆ ಕರೆಕ್ಟಾಗಿ ನನ್ನ ಗಾಡಿ ಈಸ್ಕೊಳ್ಳೋ ಟೈಮಿಗೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಇದೇ ಬಂದು ನನ್ನ ಬೈಕ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಬಾರ್ ಅಂಡ್ ಮಿರರ್ಸ್ ಫಿಟ್ ಮಾಡ್ತೀನಿ. ಇವತ್ತು ತುಂಬಾ ಡೆಲಿವರಿ ಇದೆ. ಸೊ ಒಟ್ಟಿಗೆ ನಾನು ಡೆಲಿವರಿ ಟೈಮ್ ಅಲ್ಲಿ ಮುಗಿಸ್ಕೊಂಡು ನಿಮ್ಗೆ ನನ್ನ ಹೆಲ್ಮೆಟ್ ಜೊತೆ ಸಿಗ್ತೀನಿ. ಸೊ ಈಗ ಡೆಲಿವರಿ ನೋಡ್ಕೊಳ್ಳಿ. ಸೊ ಇವ್ರು ಬಂದು ನಮ್ ಬ್ರದರ್. ಸೊ ಎಲ್ಲಾನು ಚೆಕ್ ಮಾಡ್ಕೋತಾ ಇದಾರೆ. ಸೊ ನೆಕ್ಸ್ಟ್ ಇದೆ ನಮ್ ಗಾಡಿ ಬಾರ್ ಅಂಡ್ ಮಿರರ್. ಇನ್ನೇನೆಲ್ಲ ಆಕ್ಸೆಸರೀಸ್ ಹಾಕ್ಸಿದೀನಿ, ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಡೈರೆಕ್ಟ್ ಡೆಲಿವರಿ ಸಿಗ್ತೀನಿ. ತುಂಬಾನೇ ಡೆಲಿವರಿಗಳಾಗಿದೆ ಇವತ್ತು, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಬನ್ನಿ, ನಾನು ಡೈರೆಕ್ಟ್ ನಿಮ್ಗೆ ಡೆಲಿವರಿ ಶೋರೂಮ್ ಸಿಗ್ತೀನಿ. ಡೆಲಿವರಿ ಆಲ್ ಡನ್. ಈಗ ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 3-4 ಲೀಟರ್ಸ್ ಪೆಟ್ರೋಲ್ ಇದೆ. ಬಟ್ ಇಲ್ಲಿ ಮೀಟರ್ ಗೊತ್ತಲ್ಲ, GTದು ನಾರ್ಮಲ್ ಪ್ರಾಬ್ಲಮ್. ಸೊ ಫೈನಲಿ ದ ಆಲ್ ಡನ್ ಡೆಲಿವರಿ. ಸೊ ಈಗ ನಿಮಗೆ ನಾನು ನನ್ನ ಮೋಟೋ ಬ್ಲಾಗ್ ಸೆಟಪ್ ಅಲ್ಲಿ ಸಿಗ್ತೀನಿ ಡೈರೆಕ್ಟ್ಲಿ. ಈಗ ಹೋಗಿ ಪೂಜೆ ಮಾಡಿಸೋದಷ್ಟೇ ಒಂದು ಬಾಕಿ. ಸೊ ಲೆಟ್ಸ್ ಗೋ ನೌ. Finally, I have the hands on my GT. So finally, ನನ್ನ ಕೈ ನನ್ನ GT ಮೇಲಿದೆ. I am riding my GT for the first time. ತುಂಬಾನೇ ಖುಷಿಯಾಗಿದೆ. It is top notch the power. ನನಗೆ ತುಂಬಾನೇ ಖುಷಿ ಆಗ್ತಿದೆ. ಸೊ ಇವತ್ತು ತುಂಬಾನೇ ಡೆಲಿವರೀಸ್ ಗಳಿದ್ರಿಂದ ಡೆಲಿವರಿಗೆ ತುಂಬಾನೇ ಲೇಟ್ ಆಯ್ತು. ಆ್ಯಂಡ್ ನನ್ನ ಗಾಡಿನೂ ಚೆನ್ನಾಗಿ ನೀಟಾಗಿ ಪಾಲಿಶ್ ಮಾಡಿಸಿ ಇಸ್ಕೊಂಡೆ. ಬಾರ್ ಆ್ಯಂಡ್ ಮಿರರ್ ಫಿಟ್ ಮಾಡಿಸೋದು ಸ್ವಲ್ಪ ಲೇಟ್ ಆಯಿತು, ಆಕ್ಸೆಸರೀಸ್ ಬರೋದು ಲೇಟ್ ಆಯಿತು ಆ್ಯಕ್ಚುಲಿ. ಸೊ ಫೈನಲಿ ಈ GTಯ ತಗೊಳ್ಳೋಕ್ಕೆ ಕಾರಣ ನನ್ನ ಫ್ಯಾಮಿಲಿ. ಐ ಕ್ಯಾನ್ ಪ್ರೌಡ್ಲಿ ಸೇ ವಿತೌಟ್ ದೆಮ್ ಐ ವುಡ್ ನೆವರ್ ಬಿ ಏಬಲ್ ಟು ಬೈ ದಿಸ್ ಬೈಕ್ ದಿಸ್ ಸೂನ್. ಬೈಕ್ ಮಾತ್ರ ಅಲ್ಲ, ನಾನು ಇವತ್ತು ಯೂಟ್ಯೂಬಲ್ಲಿ ಮಾತಾಡಿ ಒಂದು ಕಂಟೆಂಟ್ ಆಗ್ತಿದ್ದೀನಿ ಅಂದರೆ ಅದು ಅವರಿಂದನೇ ಆಗಿರೋದು. ಸೊ ವಿತೌಟ್ ದೆಮ್ ಐ ಆಮ್ ನಥಿಂಗ್. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಒಂದೇ, ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಫಾರ್ ಗಿವಿಂಗ್ ಮೀ ಎವ್ರಿಥಿಂಗ್. ನಾನು ಎಲ್ಲನೂ ನಿಮಗೆ ವಾಪಸ್ ಕೊಡ್ತೀನಿ ಒಳ್ಳೆ ರೀತಿಯಲ್ಲಿ, ಒಂದು ಒಳ್ಳೆ ಹೆಸರು ತಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಈ ವಿಡಿಯೋಯಿಂದ ಕನ್ವೆ ಮಾಡೋದಿಷ್ಟೇ. ಆ್ಯಂಡ್ ಈಗ ಪ್ಲ್ಯಾನ್ ಗೈಸ್, ಹೋಗಿ ಪೂಜೆ ಮಾಡಿಸ್ಕೊಳ್ಳೋದು.
ಲೆಟ್ಸ್ ಗೋ ನವ್. ಈಗ ಪೂಜೆ ಆದಮೇಲೆ ಅಂದರೆ ಎಲ್ಲ ಆಯಿತು, ಪೂಜೆ ಎಲ್ಲ ನಮ್ಮ ಟ್ರೆಡಿಷ್ನಲ್ ಲೆಮನ್ ಅರ್ಸೋ ಕಾರ್ಯಕ್ರಮ ಎಲ್ಲ ಆಯಿತು. ಈಗ ನಮ್ಮ ಫ್ರೆಂಡ್ಸ್ಗೆಲ್ಲ ಅವ್ನು ಬಾಯ್ ಹೇಳ್ಬಿಟ್ಟು ಇವತ್ತಿನ ಡೇ ಎಂಡ್ ಮಾಡೋ ಸಮಯ. ಸೊ ಅದಕ್ಕಿಂತ ಮುಂಚೆ ನಮ್ಮ ತೇಜಸ್ ಅವ್ರಿಗೆ ಒಂದು ರೈಟ್ ಕೊಟ್ಬಿಡೋಣ. ಬನ್ನಪ್ಪ ಹತ್ತು. ಇಷ್ಟು ದಿನ SC220 ಸ್ಕೋಡಾ ಅದು ಇದು ರೆಡಿ ಮಾಡಿಸ್ಕೊಂಡು ಓಡಾಡ್ತಿದ್ದೆ ಅಂತ ನಾನು ತೇಜಸ್ ಅವರು ಈಗ ಫೈನಲಿ ಬ್ರ್ಯಾಂಡ್ ನ್ಯೂ GD650 ಓಡಾಡ್ತಾ ಇದ್ದೀವಿ. ನಾನು ಗಾಡಿ ತಗೊಂಡಿರೋದು ಏನು ಅನಿಸ್ತಿದೆ ನಮ್ಮ ತೇಜಸ್ ಅವ್ರಿಗೆ ಅಂತ ಕೇಳೋಣ. ಸೂಪರ್ ಆಗಿದೆ. ಇವಾಗ 2 GT ಆಯಿತು ನಮ್ಮ ಗ್ಯಾಂಗಲ್ಲಿ. ಒಳ್ಳೆ ರೈಡ್ ಹೋಗೋಣ ಮುಂದೆ ಅಷ್ಟೇ. ಬಂದು ನಮ್ಮ ತೇಜಸ್ ಅವ್ರ ಒಪಿನಿಯನ್ ಆಗಿರುತ್ತೆ ನನ್ನ ಬೈಕ್ ಮೇಲೆ. ಇಲ್ಲಿವರೆಗೂ ನೀವು ನನ್ನ ವಿಡಿಯೋ ನೋಡಿದ್ರೆ ಆ್ಯಂಡ್ ನಿಮಗೂ ಈ ಥರ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಕನ್ಸಿದ್ರೆ ಆದಷ್ಟು ಬೇಗ ಅದು ಕಂಪ್ಲೀಟ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶಸ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆದಷ್ಟು ಬೇಗ ಗಾಡಿಯ ಫುಲ್ ವಿಡಿಯೋ ನನ್ನ GTದು ಹಾಕ್ತೀನಿ. ಆಲ್ರೆಡಿ ಹಾಕಿದ್ದೀನಿ ನನ್ನ ಫ್ರೆಂಡು. ನಮ್ಮದು ಅನ್ನೋದೊಂದು ಇರಲಿ ಅಂತ ಇದನ್ನು ಹಾಕ್ತೀನಿ. GT ಮೇಲೆ ಕಂಟೆಂಟ್ಸ್ಗಳು ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಇಲ್ಲಿವರೆಗೆ ನೋಡಿರೋರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.